ನಟ ಯಶ್ ತಾಯಿ ವಿರುದ್ಧ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಿದಂಥ ಆರೋಪ ನಿನ್ನೆಯಷ್ಟೇ ಕೇಳಿ ಬಂದಿತ್ತು. ಕಾಂಪೌಂಡ್ ತೆರವು ಮಾಡಿದ್ದಂಥ ದೇವರಾಜ್ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಹಾಸನದ ವಿದ್ಯಾನಗರದಲ್ಲಿ ಪುಷ್ಪಾ ಅವರು ಹಾಕಿದ್ದಂಥ ಕಾಂಪೌಂಡ್ ಅನ್ನು ದೇವರಾಜ್ ಎಂಬ ವ್ಯಕ್ತಿ ತೆರವುಗೊಳಿಸಿದ್ರು. ಆ ದೇವರಾಜ್ ವಿರುದ್ಧ ಈಗ ದೂರು. ಕಾಂಪೌಂಡ್ ಅನ್ನು ಹೊಡೆದಂಥ GPA ಹೋಲ್ಡರ್ ವಿರುದ್ಧ ದೂರು ದಾಖಲಾಗಿದೆ. ಯಶ್ ತಾಯಿ ಪುಷ್ಪಾ ಕಡೆಯಿಂದ ಈ ದೂರನ್ನು ನೀಡಲಾಗಿದೆ. ಹಾಸನದ ಬಡಾವಣೆ ಪೊಲೀಸ್ ಠಾಣೆಗೆ ಯಶ್ ತಾಯಿ ದೂರು ಸಲ್ಲಿಸಿದ್ದಾರೆ. ಪುಷ್ಪಾ ಅವರ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್ ದೇವರಾಜ್ ವಿರುದ್ಧ ದೂರು ನೀಡಿದ್ದಾರೆ. ದುರ್ಗಾ ಪ್ರಸಾದ್ ದೂರು ಕೊಟ್ಟ ನಂತರದಲ್ಲಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ದೇವರಾಜ್ ಮತ್ತು ಲಕ್ಷ್ಮಮ್ಮ ಎಂಬುವರ ಜಾಗ ಅಲ್ಲಿ ಇಲ್ಲ, ದಾಖಲೆ ಸಮೇತ ಬಂದು ಕಾಂಪೌಂಡನ್ನು ಒಡೆದು ಹಾಕಿಲ್ಲ. ನಾನು ಇಲ್ಲದ ವೇಳೆ ಬಂದು ಏಕಾಏಕಿಯಾಗಿ ಕಾಂಪೌಂಡನ್ನು ತೆರವುಗೊಳಿಸಿದ್ದಾರೆ. ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಪುಷ್ಪಾ ಅವರ ಚಿಕ್ಕಮ್ಮನ ಮಗ ಅಥವಾ ಸಹೋದರ ದುರ್ಗಾ ಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಲ್ಲಿ ಕ್ರಯ ಆಗಿತ್ತು. ಲಾಯರ್ ಮುಖಾಂತರ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ನೀವೇ ಕ್ರಯ ತಂದಿದ್ರು. ಯಾರು ಪುಷ್ಪಾ ಅವರು ನಮ್ಮ ಅಪರಿಚಿತ ಸಂಬಂಧಿ. ನಾನು ಅವ್ರದ್ದು ಏನೇ ಪ್ರಾಪರ್ಟಿ ಎಲ್ಲ ನಾನೇ ಆದ್ಮೇಲೆಲ್ಲ ನಾನು ನೋಡ್ಕೊಳ್ತಾ ಇರೋದು. ಆಮೇಲೆ ವಾಸದ ಮನೆಗೂ ಅಲ್ಲಿ ನಾನೇ ಇರ್ತಾ ಇದ್ದಿದ್ದೆ. ಅವರು ಜಾಗನ ಕಾರ್ ಪಾರ್ಕಿಂಗ್ ಉಪಯೋಗಿಸ್ಕೊಂಡು ಒಳಗಡೆ ನಾನು ಕೆಲವು ಮೆಟೀರಿಯಲ್ಸ್ ಹಾಕಿದ್ದು ಅದರೊಳಗಡೆ ನಾನು ವಾರದಲ್ಲಿ 2 ದಿನ ಬಂದಲ್ಲಿ ಇಟ್ಟು ಹೋಗ್ತಾ ಇರೋದು. ಏನಾಗಿದೆ ಅಂದರೆ ನಟರಾಜ್ ಅನ್ನೋರು ಅವ್ರ ಜೊತೆ ದೇವರಾಜು ಇವರು 3-4 ಜನ ಏನು ಮಾಡಿದ್ರು, ನನಗೆ ಕ್ಯಾಮ್ರಾ ನೋಡಿ ಕೇಳ್ತಾ ಇದ್ರು. ನಾನೇನು ಮಾಡಿದೆ, ನಮ್ಮ ಲಾಯರ್ ಹತ್ರ ಕರ್ಕೊಂಡು ಇವರು ಡಾಕ್ಯುಮೆಂಟ್ಸ್ ಕರ್ಕೊಂಡ್ಬಿಟ್ಟೆ. ವಿಡಿಯೋ ನಟರಾಜು ನನಗೆ ಅದಕ್ಕೆ ಸಂಬಂಧ ಏನು ಇಲ್ಲ ಅಂತ ಹೇಳ್ತಲ್ಲ. ಅದೇ ಪಂಚಾಯತಿಯಲ್ಲಿ ಅವ್ರು ವಿಡಿಯೋ ಹಾಕಿದ್ದಾಗ ಇವರು ಕ್ರಯ ಆಗಿದೆ. ಇದೇ PDO ಅವ್ರಿಗೆ ಇಷ್ಟೊತ್ತು ಮಾಡ್ಕೊಟ್ಟಿದ್ದಾರೆ. ನಿಮಗೆ ನಮಗೆ ಪುಷ್ಪ ಅವ್ರಿಗೆ ಇಷ್ಟೊತ್ತು ಮಾಡ್ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಮ್ಮರಿಗೆ ಇಷ್ಟೊತ್ತು ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಈಗ ಅದು 6 ತಿಂಗಳಿಂದ ಮುನ್ಸಿಪಾಲಿಟಿ ಖಾತೆನೂ ಆಗಿದೆ. ಅದ್ರ ಹಿಂದ್ಗಡೆ ಏನಿದೆ ಅದೆಲ್ಲ ಲಾಯರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ನಿನ್ನೆಯ ವರ್ಷನನ್ನು ನೋಡ್ತಾ ಇದ್ವಿ. ನಿನ್ನೆ ದೇವರಾಜ್ ಹೇಳ್ತಾ ಇದ್ರು, ನನ್ನ ಬಳಿ ದಾಖಲೆಗಳಿದ್ದಾವೆ, ದಾಖಲೆಗಳ ಪ್ರಕಾರವೇ ನಾನು ಇದನ್ನು ಡೆಮಾಲಿಷನ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ರು. ಬಟ್ ಇವತ್ತು ಹೇಳ್ತಾ ಇದ್ದಾರೆ ಅವರ ಹತ್ರ ಇರುವಂಥ ದಾಖಲೆಗಳೇ ಸುಳ್ಳು ಅಂತ ಹೇಳಿ. ಇಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ತನಿಖೆ ಏನು ಹೇಳ್ತಾ ಇದೆ, ಅಧಿಕಾರಿಗಳೇನು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ? ದಶರಥ್, ಈಗಾಗಲೇ ಒಂದೊಂದು ದಿನಕ್ಕೆ ಒಂದೊಂದು ರೀತಿಯ ಪ್ರಕರಣ ಇದಕ್ಕೆ ಸುತ್ತಿಕೊಳ್ತಾ ಇರುವಂಥದ್ದು. ಯಾಕಂದ್ರೆ ನಿನ್ನೆ ಅಕ್ರಮವಾಗಿ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ. ಚಲನಚಿತ್ರ ನಟ ಯಶ್ ರವರ ತಾಯಿ ಪುಷ್ಪಾ ಏನಿದ್ದಾರೆ ಅವರ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು. ಆ ಆರೋಪದ ಹಿನ್ನೆಲೆಯಲ್ಲಿ ಏನು GPA ಹೋಲ್ಡರ್ ಆಗಿರ್ತಕ್ಕಂತಹ ದೇವರಾಜು ಅದನ್ನ ನೆಲಸಮವನ್ನು ಕೂಡ ಮಾಡಿದ್ರು. ತದನಂತರದಲ್ಲಿ ಪೊಲೀಸರು ಬರ್ತಾರೆ. ಒಂದಿಷ್ಟು 2 ಕಡೆಯವರಿಗೆ, ಆ ಲಾಯರ್ಗಳಿಗೆ ಮತ್ತೆ ಲಾಯರ್ ಮತ್ತೆ ಇವರ ದೇವರಾಜು ಕಡೆಯವ್ರಿಗೆ ಇಬ್ರಿಗೂ ಕೂಡ ಒಂದಿಷ್ಟು ಅಲ್ಲಿ ಸ್ಥಳದಲ್ಲಿ ಮಾತುಗಳಾಗ್ತವೆ. ನಂತರದಲ್ಲಿ ಪೊಲೀಸರು ಇಬ್ಬರನ್ನು ಕೂಡ ಸ್ಥಳದಿಂದ ವಾಪಸ್ ಕಳಿಸ್ತಾರೆ. ಹೊಸದೊಂದು ಕಾಂಪೌಂಡ್ ಅನ್ನು ನಿರ್ಮಿಸಲು ದೇವರಾಜು ಕೂಡ ಮುಂದಾಗ್ತಾರೆ. ಅದಕ್ಕೆ ಪೊಲೀಸರು ಬಿಡೋದಿಲ್ಲ. ಆದ್ರೆ ಇವತ್ತು ಇನ್ನೊಂದು ರೀತಿಯಾದಂತಹ ಒಂದು ದೂರು ನೀಡಲಾಗಿರ್ತಕ್ಕಂಥದ್ದು. KR ಪುರಂ ಬಡಾವಣೆ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ನೀಡಿರುವಂಥದ್ದು. ಅದು ಯಾರು ಅಂತ ಅಂದ್ರೆ ಪುಷ್ಪಾರವರ ಚಿಕ್ಕಮ್ಮನ ಮಗ ದುರ್ಗಾ ಪ್ರಸಾದ್, ಅಂದ್ರೆ ದೂರದ ಸಂಬಂಧಿ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಏನಂತ ಅಂದ್ರೆ ಅವರು ಹೇಳ್ತಾ ಇರುವಂತಹ ಪ್ರಕಾರ ದುರ್ಗಾ ಪ್ರಸಾದ್ ಏನ್ ಹೇಳ್ತಾ ಇದಾರೆ, ಈಗಾಗ್ಲೇ ಏನು ಅಕ್ರಮವಾಗಿ ಕಾಂಪೌಂಡ್ ಕಟ್ಟಲಾಗಿತ್ತಲ್ಲ ಆ ಜಾಗ, ಈ ಸ್ವತ್ತನ್ನು ಕೂಡ ನಮ್ಮ ಚಿಕ್ಕಮ್ಮ ಏನಿದ್ದಾರೆ ಅಂದ್ರೆ ನಮ್ಮ ಸಂಬಂಧಿಕರು ಏನಿದ್ದಾರೆ ಅವ್ರ ಹೆಸರಿಗೆ ಮಾಡ್ಕೊಡ್ಲಾಗಿದೆ. ಜೊತೆಗೆ 2020ರಲ್ಲೇ ಈ ಖಾತೆಯನ್ನು ಕೂಡ ಆಗ ನಗರ ಪಾಲಿಕೆ ಇತ್ತು, ಈಗ ಮಹಾನಗರ ಪಾಲಿಕೆ ಆಗಿದೆ. ಹಾಗಾಗಿ ನಾವು ಕಂದಾಯವನ್ನು ಕಟ್ತಾ ಇದ್ದೀವಿ. ಜೊತೆಗೆ ಅವ್ರ ಹತ್ರ ಏನ್ ದಾಖಲೆ ಇದೆ ಆ ದಾಖಲೆಯನ್ನ ಕೊಡ್ಲಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜು ವಿರುದ್ಧ GPA ಹೋಲ್ಡರ್ ದೇವರಾಜು ಏನಿದ್ದಾರೆ ದೇವರಾಜು ವಿರುದ್ಧ ಈಗಾಗಲೇ ಬಡಾವಣೆ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿರುವಂತದ್ದು. ಯಾವುದೇ ದಾಖಲೆ ಇಲ್ಲದೆ ಇವರು ಅಕ್ರಮವಾಗಿ ಆ ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿದೆ. ಹಾಗಾಗಿ ನಮಗೆ ಸಾಕಷ್ಟು ನಷ್ಟ ಆಗಿದೆ, ಆ ನಷ್ಟವನ್ನು ಭರಿಸಬೇಕು ಅನ್ನುವ ಮುಖಾಂತರ ಈಗಾಗಲೇ ದೂರನ್ನು ಕೂಡ ನೀಡಿರುವಂತದ್ದು. ಒಟ್ಟಾರೆ ಒಂದು ಮಾಹಿತಿಯ ಪ್ರಕಾರ ಇವತ್ತು ಯಶ್ ರವರ ತಾಯಿ ಪುಷ್ಪಾರವರ ಹಾಸನಕ್ಕೆ ಬರ್ತಾರೆ, ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ ಅನ್ನುವ ಮಾಹಿತಿ ಮೊದಲು ಇತ್ತು. ಆದ್ರೆ ನಂತರದಲ್ಲಿ ಅದು ಕ್ಯಾನ್ಸಲ್ ಆಗಿರ್ತಕ್ಕಂಥದ್ದು. ಬಟ್ ಇನ್ನೊಂದು ಮಾಹಿತಿಯ ಪ್ರಕಾರ ಬರ್ತಾರೆ, ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇದರೆಲ್ಲದರವುಗಳ ನಡುವೆ
ಹಿಂದೆ ಇದ್ದಂತಹ PDO ನಟರಾಜ್ ಏನಿದ್ದಾರೆ ಅವ್ರ ಮೇಲೆ ಕೂಡ ದೂರನ್ನ ಅಂದ್ರೆ ಆ ಕಂಪ್ಲೇಂಟ್ ನಲ್ಲಿ ದಾಖಲು ಅಂದ್ರೆ ಆ ದೂರಲ್ಲಿ ದಾಖಲು ಮಾಡಿರುವಂತದ್ದು. ನಿನ್ನೆ ಕೂಡ ಯಶ್ರವರ ತಾಯಿ ಸಾಕಷ್ಟು ಆರೋಪವನ್ನು ಮಾಡಿದ್ರು. ಈ ಹಿಂದೆ ಇದ್ದಂತಹ PDO ಏನಿದ್ದಾರೆ ಅವರು ಅಂದ್ರೆ ಒಂದಿಷ್ಟು ಫೇಕ್ ದಾಖಲಾತಿಯನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಮಾಡಿದ್ರು. ಆ ಆರೋಪಕ್ಕೆ TV5 ಕೂಡ PDO ನಟರಾಜ್ ಏನಿದ್ದಾರೆ ಅವರು ಒಂದಿಷ್ಟು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಯಾವುದೇ ದಾಖಲೆ ಇದ್ರೆ ಬಿಡುಗಡೆ ಮಾಡ್ಲಿ, ಮೇಲಧಿಕಾರಿಗಳಿದ್ದಾರೆ, ಅವ್ರಿಗೆ ಬೇಕಾದ್ರೆ ಕ್ರಮ ಕೈಗೊಳ್ಳಲಿ, ಆ ರೀತಿಯಾದಂತಹ ಯಾವುದೇ ದಾಖಲೆ ಇದ್ರೆ ಕೊಡ್ಲಿ, ನಾನು ಅಲ್ಲಿಂದ ಬಿಟ್ಟು 4 ವರ್ಷ ಆಗಿದೆ, ಬೇರೆ ಕಡೆ ನಾನು ಕೆಲಸ ಮಾಡ್ತಾ ಇರುವಂತದ್ದು ಅನ್ನುವ ಮಾತನ್ನ TV5 ಜೊತೆ ಹೇಳಿದ್ರು. ಆದ್ರೆ ದಿನಕ್ಕೆ ಒಂದರಂತೆ ನಿನ್ನೆ ಏನು GPA ಹೋಲ್ಡರ್ ದೇವರಾಜು ಒಂದ್ ರೀತಿ ಅದನ್ನ ಕಾಂಪೌಂಡ್ ಅನ್ನ ತೆರವು ಮಾಡಿದ್ರೆ, ಇವತ್ತು ಅವ್ರ ವಿರುದ್ಧ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಓಕೆ, ಪ್ರಕರಣ ಕೂಡ ದಾಖಲು ಮಾಡಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್.